ಬಜೆಟ್ ಕೊಟ್ಟಿದ್ದೀರಾ ಒಂದು 22 ಜನ ಸದಸ್ಯರು ಇವತ್ತು ಒಳ್ಳೆ ಮೀಟಿಂಗ್ ಹಾಲ್ ಮಾಡಿಕೊಟ್ಟಿದ್ದೀರಾ. ಎಲ್ಲರೂ ಒಂದು ಖುಷಿಯಲ್ಲಿದ್ದಾರೆ. ಅದರಿಂದ ಕೆಳಗಡೆ ಆಗ್ಬೋದು, ಎಲ್ಲ ಪಾರ್ಕ್ ಆಗ್ಬೋದು, ನಮ್ಮ ಅಧ್ಯಕ್ಷರು ಕೊಡುಗೆ ಆಗ್ಬೋದು, ಒಳ್ಳೆ ಇದನ್ನು ಮಾಡಿದ್ದಾರೆ. ಕೆಲವರು ಯಾರ್ಯಾರು ಟೀಕೆ ಮಾಡಿದ್ದಾರೆ, ಮುನ್ಸಿಪಲ್ ಫಂಡೆಲ್ಲ ಕಟ್ ಮಾಡಿಬಿಟ್ರು ರಾಜೇಶ್ ಅಂತ, ಅವರು ಒಂದು 100 ರೂಪಾಯಿ ಕಟ್ ಮಾಡಿದ್ದಾರೆ ಅಷ್ಟೇ. ಇವತ್ತು 1 ಲಕ್ಷ ಇನ್ಕಮ್ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ಸನ್ಮಾನ ಮಾಡಬೇಕು, MLA ಕಡೆಯಿಂದ, ನಮ್ಮ ಅಧ್ಯಕ್ಷರ ಕಡೆಯಿಂದ ಅಂತ ಒಂದು ಸನ್ಮಾನ ಮಾಡೋದಕ್ಕೆ ಇದು ಮಾಡಿದ್ವಿ. ಇವತ್ತು ಮಟನ್ ಮಾರ್ಕೆಟು ಖಾಲಿ 25,000ಕ್ಕೆ ಹೋಗ್ತಾ ಇತ್ತು. 5 ಲಕ್ಷಕ್ಕೆ ತಗೊಂಬಂದಿದ್ದಾರೆ. 5 ಲಕ್ಷ ಚಿಲ್ಲರೆ ಮಡಿಗೆ ರೂಮುಂದು ಎಲ್ಲ ಒಂದು 7 ಲಕ್ಷ 8 ಲಕ್ಷ ಬರ್ತಾ ಇತ್ತು. ಇವತ್ತು ವರ್ಷಕ್ಕೆ 50 ಲಕ್ಷವರೆಗೂ ತಗೊಂಬಂದಿದ್ದಾರೆ. ಅದರಿಂದ ಇನ್ನೂ 50 ಲಕ್ಷ ಇನ್ಕಮ್ ಇತ್ತು ನಮಗೆ. ನಮ್ಮ ಶಾಸಕರೇನೋ ಬಡವರು ಅಂತ ಸುಂಕ ಅನ್ನೋ ಡೈಲಿ ಮಾರ್ಕೆಟು ಎಲ್ಲ ತೆಗೆದುಬಿಟ್ಟು ಇದು ಮಾಡಿದ್ರು. ಯಾಕಂದರೆ ಬಡವರು ಅವ್ರು ಕೂಲಿ ಮಾಡ್ದಂಗೆ 200-300 ರೂಪಾಯಿ ಅವ್ರು ದುಡ್ಕೊಂಡು ಹೋಗ್ತಾರೆ. ಅವ್ರಿಗೆ ನೀವು ಡೈಲಿ 100 ರೂಪಾಯಿ ಸುಂಕ ಹಾಕ್ತಾ ಇದ್ದೀರಾ. ನಮ್ಮಿಂದನೂ ಒಂದು 1,000-1,500 ರೂಪಾಯಿ ಉಳಿಲಿ ಅವ್ರಿಗೆ. ನೀವು ಇದೊಂದು ತೆಗೆದಾಕಬೇಕು ಅಂತ MLA ಆದ ತಕ್ಷಣ, ಅವ್ರ ಮೀಟಿಂಗ್ನಲ್ಲಿ ಬಂದ ತಕ್ಷಣ ಅದು ನಾವು ಹರಾಜಿಗೆ ಅಂತ ಇಟ್ಟಿದ್ವಿ, ಅದು ತೆಗೆದಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ. ನಮ್ಗೆ 50 ಲಕ್ಷ ಲಾಸ್ ಆಗೈತೆ ಅಂತಲ್ಲ, ಅವರು ಬಡವ್ರ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಮಗೆ ಸಂತೋಷ ಆಗ್ತೈತೆ. ಬಡ್ಡಿ ಅನುಮೋದಿಸುವ ಬಗ್ಗೆ ಚರ್ಚಿಸತಕ್ಕ ವಿಷಯ. ಸರ್ 24-10 ನಾವು ಇದನ್ನ ಅಪ್ರೂವ್ ಮಾಡಿದ್ರೆ ನೀವು ಕೊಡೋದು ಸರ್. ಇದರಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ನಾವು ಆಕ್ಷನ್ ಪ್ಲಾನ್ ಅದು ಎಲ್ಲನೂ ಬರೋದಿಲ್ಲ ಸರ್. ಎಲ್ಲನೂ ಇದರಲ್ಲಿ ಬಜೆಟ್ ತರಕ್ಕಾಗಲ್ಲ. ಇದರಲ್ಲಿ ನಾವು ಯೋಜನೆ ಮಾಡ್ಕೊಂತೀವಿ ಸರ್. ಇಷ್ಟು ಅಮೌಂಟ್ ಅಂತ ಎತ್ತಿಟ್ಕೊಂತೀವಿ, ಗ್ರಾಂಟ್ ಎತ್ತಿಟ್ಕೊಂತೀವಿ ಸರ್. ಮುಂದೆ ನೆಕ್ಸ್ಟ್ ನೀವು ಸಾಮಾನ್ಯ ಸಭೆಯಲ್ಲಿ ಅವ್ರಿಗೆ ಎಷ್ಟೆಷ್ಟು ಬೇಕು, ಇಷ್ಟಿಷ್ಟು ಅಂತೇಳಿ, ಈಗ ಒಬ್ಬರಿಗೆ ಶವ ಸಂಸ್ಕಾರಕ್ಕೆ ಎಷ್ಟು ಕೊಡಬೇಕು, ಆ ತರ ಎಷ್ಟು ಜನ, 3 ಜನ ಬಂದ್ರೆ ಇದು ದಫನ್ ಮಾಡೋದಕ್ಕೆ ಅವ್ರಿಗೆ ಎಷ್ಟು ಇದು ಕೊಡಬೇಕು ಅಂತೇಳಿ ಫಿಕ್ಸ್ ಮಾಡೋದು ನೀವೇ ಸರ್. ಈಗ ಅವ್ರು ಹೇಳ್ತಾರೆ ಸ್ವಲ್ಪ ಬಜೆಟ್ ಅಲ್ಲಿ ತೆಗೀರಿ, ಯಾಕೆ ತೆಗೆದು ಮೆನ್ಷನ್ ಮಾಡಿಲ್ಲ ಅನ್ನೋದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನಾವು ಅದನ್ನ ತೆಗಿಬೇಕಾಗಿ ಈಗ ತಾವು ಹೇಳಿದಂಗೆ ಅದನ್ನ ಸೇರಿಸ್ತೀನಿ. ಮತ್ತೆ ಇನ್ನ ಯಾವ್ದಾದ್ರು ಬಿಟ್ಟಿದ್ರೆ ಹೇಳಿ, ಸೇರ್ಸೋಣ. ಯಾಕೆ ಅಂದ್ರೆ ಈ ಬಜೆಟ್ ಇಲ್ಲಿಂದ ಕೆಲವು ಬಿಟ್ಟಿದ್ದಾರೆ, ಇನ್ನೂ 1-2-3 ಪಾಯಿಂಟ್ ಅದನ್ನು ಸೇರ್ಸೋಣ ಈ ಬಜೆಟ್ ಅಲ್ಲಿ. ಈಗ ನಾನು ಪಾವಡ ಪಟ್ಟಣದಲ್ಲಿ, ಯಾಕಂದ್ರೆ ಈ ನಡುವೆ ಸ್ವಲ್ಪ ಕಳ್ತನಗಳು ಜಾಸ್ತಿ ಆಗ್ತಾ ಇದಾವೆ, ಅದರಲ್ಲೂ CC ಕ್ಯಾಮ್ರಾಗಳು ನಗರದಲ್ಲಿ ಹಾಕ್ಸ್ಬೇಕು ಅನ್ನೋ ಒಂದು ಆಸೆ ಇತ್ತು, ಅದನ್ನೇ ಸೇರಿಸಿಲ್ಲ. ನಾನು ಬಂದ ತಕ್ಷಣ ಫಸ್ಟ್ ಚರ್ಚೆ ಮಾಡಿದ್ದೆ ಅದನ್ನು ಹಾಗೆ ಸೇರಿಸ್ತೀನಿ ಈ ಬಜೆಟ್ ಅಲ್ಲಿ. ಸ್ವಚ್ಛತಾ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಕೆಲವು ಸರಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಪ್ರತಿಯೊಬ್ಬರಿಗೂ ಏನು ಪುರಸಭೆಯಿಂದ ಬರುತ್ತೆ ಅಂತ ಜನಕ್ಕೆ ಕಾಮನ್ ಆಗಿ ಕೇಳ್ತಾರೆ. ಅವ್ರ ಜವಾಬ್ದಾರಿ ಏನು ಅನ್ನೋದು ಕೂಡ ನಾವು ತಿಳಿಸ್ಬೇಕು. ಅವ್ರ ಜವಾಬ್ದಾರಿ ಅಂದರೆ ಟ್ಯಾಕ್ಸ್ ಕಟ್ಟೋದೇ ಆಗಲಿ, ನೀರಿನ ಕಂದಾಯ ಕಟ್ಟೋದೇ ಆಗಲಿ, ನೀರಿನ ಶುಲ್ಕ ಕಟ್ಟೋದೇ ಆಗಲಿ, ಕ್ಲೀನಾಗಿ ಇಟ್ಕೊಳ್ಳೋದೇ ಆಗಲಿ. ಇವಾಗ ಮನೆಯಿಂದ ನಾವು ಕಸ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಕೆಲವರು ಕೊಡದೆ ಒಂದ್ ಕಡೆ ಬಿಸಾಕ್ತಾ ಇದ್ದಾರೆ. ಆ ಥರದ್ದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇವೆಲ್ಲ ನೋಡಿರ್ತೀರಾ, BBMP ಅವಾಗಲೇ ಎಲ್ಲಿ ಕಸ ಬಿಸಾಕಿದ್ರೆ ಅಲ್ಲಿ ಟ್ಯಾಕ್ಸ್ ಆಗ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ಸ್ವಚ್ಛತೆಗೋಸ್ಕರ ನಾವು ಇವಾಗ ಅನುವು ಮಾಡ್ಕೊಂಡಿದ್ರೆ, ಜನಕ್ಕೆ ತಿಳಿಸಿದ್ರೆ ಜನ ಏನೋ ಒಪ್ಕೊಳ್ತಾರೆ. ಇವಾಗ ಮನೆಗೆ ನಾವು ಕಸ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನ ಕೆಲವರು ಒಬ್ಬೆ ಮಾಡ್ತಾ ಇಲ್ಲ. ಅದನ್ನ ನಾವು ವಾರ್ಡ್ ವೈಸ್ ಏನಾದ್ರು ನೀವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಈ ಸರಿ ತೆಗೆದಿಡಿ, ಅಲೋಕೇಟ್ ಮಾಡಿ ಅಂತ ಹೇಳಿದೀನಿ. ಅದನ್ನ ದಯವಿಟ್ಟು ಗಮನಿಸ್ಬೇಕು. ಅದಕ್ಕೆ ಜನ ಹೆಂಗೆ ಅಂದ್ರೆ ತಿಳಿಯಲಿದೆ. ಇವಾಗ ನಾವು ಹೇಳಿದ್ರೆ ಅದನ್ನ ಕೇಳ್ತಾರೆ. ಎಸ್ಪೆಷಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಹೋಟೆಲ್ಸ್ ಆಗಲಿ, ಇವರೆಲ್ಲ ಏನಾಗಿದೆ ಅಂದ್ರೆ, ಇವಾಗ ನಾನು ಒಂದು 1000 ಸಲ ಹೇಳಿದ್ದೀನಿ, ತಾಲೂಕ್ ಪಂಚಾಯತ್ ಗೇಟ್ ಮುಂದೆ ಪಕ್ಕದಲ್ಲಿರೋ ಹೋಟ್ಲನ್ನು
ಪಾತ್ರೆ ಎಲ್ಲ ತೊಳೆದು ಗೇಟ್ ಬರುತ್ತೆ ನೀರು. ಅವೇರ್ನೆಸ್ ಅವ್ರಿಗೆ ಗೊತ್ತಿಲ್ಲ. ನಾವು ಒಂದ್ಸರಿ ಪುರಸಭೆಯಿಂದ ನೋಡಪ್ಪ ನೀನು ಹಾಕಾಗಿದ್ರು ಲೈಸೆನ್ಸ್ ಕ್ಲೋಸ್ ಮಾಡಿಸಿದ್ರೆ ನಿನ್ನ ಎಸ್ಟಾಬ್ಲಿಷ್ಮೆಂಟ್ ಕ್ಲೋಸ್ ಮಾಡಿಸಿದ್ರೆ ನಾಳೆ ಬೆಳಗ್ಗೆ ಅವನು ಇದು ಮಾಡ್ಕೊಂತಾರೆ. ಅದನ್ನ ತಿಳಿ ಹೇಳ್ತಾ ಇಲ್ಲ ನಾವು. ಆ ಕಾಫಿ ಲೋಡ್ಗಳೆಲ್ಲ ರೋಡಲ್ಲಿ ಹಾಕ್ಬಿಡ್ತಾರೆ, ಆ ರೋಡ್ಗೆ ಗಾಳಿ ಬರ್ತದೆ. ಇದನ್ನ ದಯವಿಟ್ಟು ಗಮನಿಸಿ. ಬರೋ ದಿನದಲ್ಲಿ ಅವ್ರಿಗೆ ಹೇಳ್ಬೇಕು ನಾವು. ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರ ಮೀಟಿಂಗ್ ಆಗಲಿ, ಮರ್ಚೆಂಟ್ಸ್ ಮೀಟಿಂಗ್ ಆಗಲಿ, ಹೋಟೆಲ್ಸ್ ಮೀಟಿಂಗ್ ಆಗಲಿ, ಮೀಟಿಂಗ್ ಮಾಡಿ ನಿಷೇಧಿತ ಪ್ಲಾಸ್ಟಿಕ್ನ ಹಿಂದೆ ನಾವು ಎಲ್ಲ ಕಂಟ್ರೋಲ್ ಮಾಡಿದ್ವಿ. ಇವಾಗ ಮತ್ತೆ ಬಹಳ ಆಗಿದೆ. ಇದ್ರ ಬಗ್ಗೆ ಬದು ತೋರಿಸಿ ಸ್ವಚ್ಛತೆಯಾಗಿರೋದನ್ನ ನಾವು ಪ್ರಯತ್ನ ಮಾಡ್ತೀವಿ. ಯುವಕರ ತಿಂಗಳಿಗೆ ಬರೀ 50,000 ನೀವು ತೆಗೆದಿದ್ದೀರಾ. ದಯವಿಟ್ಟು ದಿನ ನಿತ್ಯಕ್ಕೆ ಎಲ್ಲ ಕ್ರೀಡೆಯಲ್ಲಿ ಬಹಳಷ್ಟು ಜನ ಯುವಕರು ಉತ್ಸಾಹಕರಾಗಿ ಪಾಲ್ಗೊಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ವಲ್ಪ ನೀವು ಹೆಚ್ಚಿಗೆ ಮಾಡಬೇಕಾಗಿತ್ತು. ಪ್ರತಿ ವರ್ಷದಂತೆ ಏನಂದ್ರೆ ನಾವು ಯುವಕರಿಗೆ ಪ್ರೋತ್ಸಾಹ ಮಾಡಲೇಬೇಕು. ದಯವಿಟ್ಟು ಅದನ್ನ ತಾವು ಗಮನದಲ್ಲಿಕ್ಕಿ ಇನ್ನೂ ಸ್ವಲ್ಪ ಅದು ಜಾಸ್ತಿ ತೆಗಿಬೇಕಂತ ತಮ್ಮಲ್ಲಿ ಯುವಕರ ಪರವಾಗಿ ನಾನು ನಿಮಗೆ ಕೇಳ್ಕೊಂತ ಇದ್ದೀನಿ. ಜಾಸ್ತಿ 10 ಲಕ್ಷ ತೆಗೆದಿದ್ದಾರೆ. ಅದು ಸಾಕಾಗಲ್ಲ. ಉಪ ಪಂಚಾಯತಲ್ಲಿ ಇವಾಗ ಹಾಕಿದ್ದಾರೆ. ಬೇಕಾದ್ರೆ ಅದನ್ನು ಗಮನಿಸ್ರಿ. 10 ಲಕ್ಷ ಆಗಲ್ಲ, ಇನ್ನೂ ಜಾಸ್ತಿ ಬೇಕಂತ. ಇಲ್ಲ ನಾವು 15 ಕೇಳಿದ್ವಿ, ನೀವು 10 ಹಾಕಿದ್ರಿ. 10 ಹಾಕಿದ್ದೀರಾ? ಒಂದ ಎರಡು ಕೇಳಿ ಅಲ್ಲ 23 ವಾರ್ಡ್, 23 ವಾರ್ಡ್ಗೂ ಮಿನಿ ಐಮ್ಯಾಕ್ಸು ಒಂದು ವಾರ್ಡ್ಗೆ ಒಂದು. ಯಾಕಂದ್ರೆ ನಾವಿಲ್ಲೇ ಆಗ್ತಿದ್ದೆ ಅಂದ್ರೆ ನಾನು ಹೇಳೋದು ಎಲ್ಲಾ ವಾರ್ಡ್ಗೂ ಒಂದೊಂದು ಅಂತ ತೆಗೆದಿದ್ದೀವಿ. 23 ವಾರ್ಡ್ಗೂ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇನ್ನ ಏನಾದ್ರು ಕಮ್ಮಿ ಬಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಸಭೆಯಲ್ಲಿ ಸ್ವಲ್ಪ ಬಜೆಟ್ ಕ್ರೋಢೀಕರಣ ಮಾಡ್ಕೊಂಡು ಎಲ್ಲರಿಗೂ ಬರೋ ತರ ವ್ಯವಸ್ಥೆ ಮಾಡಿ. ಒಂದೊಂದು ಲೈಟ್ ಅಂದ್ರೆ ಈಗ ರೇಟ್ಗಳು ಜಾಸ್ತಿ ಆಯ್ತು, ಕ್ರೋಢೀಕರಣ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡ್ಕೊಳ್ಬೇಕು. ಆಗ್ಬೋದು. ನೆಕ್ಸ್ಟ್ ಹಾಕಿದೀವಿ ನೋಡಿ. ಇದೆ ನೋಡಿ 50 ಲಕ್ಷ ಇದೆ ನೋಡಿ. ಪುರಸಭೆ ಅಂಗಡಿ ದುರಸ್ತಿ 20 ಲಕ್ಷ ಅಂತ. ಹೌದೌದು ಹಾಕಿದೀವಿ ನೋಡಿ. ಇನ್ನೊಂದು ಇದೆ ನೋಡಿ, ಹಳೆ ಬಸ್ ಸ್ಟ್ಯಾಂಡ್ ಅಂತ. ಹಳೆ ಬಸ್ ಸ್ಟ್ಯಾಂಡ್ ಅಂತ. ಅಂದ್ರೆ ಪುರಸಭೆ ಅಂಗಡಿಗಳು ಮಾಡಿರುವಂತ ಇದೆ. ಅವು ಏನು 50-60 ವರ್ಷ ಆಗಿರೋ ಅಂತ ಡೆಮಾಲಿಷನ್ ಮಾಡಿ ಹೊಸ ಇವು ಕಟ್ಟೋದಕ್ಕೆ ಹಾಕಿದೀವಿ. ಮುಂದಿನ ದಿನಗಳಲ್ಲಿ ಅವು ಕಾರ್ಯರೂಪಕ್ಕೆ ಬರುತ್ತೆ. ಟ್ಯಾಂಕರ್ ಮೊನ್ನೆ ತಾನೇ ಹೊಸ ಪೈಪ್ ಲೈನ್ ಬೇರೆ ಮಾಡಿದೆ. ಈಗ ಮೊನ್ನೆ ತಾನೇ ಹೊಸದಾಗಿ ಒಂದು ಪೈಪ್ ಲೈನ್ ಹೇಳ್ಬಿಟ್ಟು ಸಪ್ರೇಟ್ ಆಗಿ 1 ತಿಂಗಳಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನಮ್ಮ ಯಜಮಾನರು ಇಷ್ಟ ಇಂಥ ಕಡೆ ಹಾಕ್ಬೇಕು, ನಲ್ಲಿಗಳು ಹಾಕ್ಬೇಕು, ಅವನ್ನೆಲ್ಲ ಹಾಕ್ಕೊಟ್ಟಿದ್ದೀನಿ. ಇನ್ನ ಈ ಹಬ್ಬಕ್ಕೆ ಯಾವ್ದು ತೊಂದರೆ ಆಗ್ದಂಗೆ ಅನುಕೂಲ ಮಾಡ್ಕೊಡ್ತೀನಿ. ಈಗ ಮೈನ್ ಟ್ಯಾಂಕರು ಕೆಲವು ಏರಿಯಾಗಳಿಗೆ ಎಲ್ಲಿ ಬರೋದಿಲ್ವೋ ಹಬ್ಬದ ವಿಶೇಷ ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ಆಲ್ರೆಡಿ ಹೇಳಿದ್ದೀನಿ. ಅವರೇ ಒಂದು ವಾರದಿಂದ ಡೈಲಿ ಟ್ಯಾಂಕರು 2 ಟ್ಯಾಂಕರ್ಗಳು ಹಬ್ಬದಲ್ಲಿ ಇಲ್ಲಿ ತೊಂದರೆ ಆಗ್ದಂಗೆ ಎಲ್ಲರ ರೀತಿಯಲ್ಲಿ ಕಳಿಸ್ತಾ ಇದ್ದೀನಿ. ಟ್ಯಾಂಕ್ ಇಲ್ಲ. ಈಗ ಅಮೃತ್ ಯೋಜನೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ. ಮೊನ್ನೆ ತಾನೇ ಶಾಸಕರು AWA ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಹತ್ರ ಎಲ್ಲರ ಹತ್ರ ಮಾತಾಡಿದ್ದಾರೆ. KC ಹತ್ರ ಮಾತಾಡಿದ್ದಾರೆ. ಅವರು ಒಂದು ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮೊನ್ನೆ ಹೋದ ವಾರ CS ಮಾತಾಡ್ಸಿದ್ದೀನಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ. ಯಾಕಂದ್ರೆ ನಾನೇ ಖುದ್ದು ಅದನ್ನ ಇದು ಮಾಡಿ ನಮ್ಗೇನಾಗಿದೆ ಅಂದ್ರೆ ಈಗ ಅಲ್ಲಿ MLE ಸರ್ಕಲ್ ಕಂಕರತ್ತ ಇದೆಯಲ್ವಾ, ಅಲ್ಲಿಗೆ ಸರಿಯಾಗಿ ಪೈಪ್ ಲೈನ್ ಅಲ್ಲಿಂದ ಬರಬೇಕು. ಸ್ವಲ್ಪ ಅಧಿಕಾರಿಗಳಿಂದ ಅಡಚಣೆ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಶಾಸಕರಲ್ಲಿ ಗಮನ ಹರಿಸಿದ್ದಾರೆ. ಅದನ್ನ ಇಷ್ಟಲ್ಲೇ ತೀರ್ಮಾನ ಮಾಡ್ತಿದ್ದಾರೆ. ಕಾಂಪೌಂಡ್ ಕೇಳಿದ್ವಿ. 1ನೇ ವಾರ್ಡು 2ನೇ ವಾರ್ಡು ಸೇರಿಸಿ ಕಾಂಪೌಂಡ್ಗೆ ಕಾಡಮ್ ದೇವಸ್ಥಾನ ಕಾಂಪೌಂಡ್ ನೀವು ಏನು ಇದು ಮಾಡಿಲ್ಲ. ಬಜೆಟ್ನಲ್ಲಿ ಇಬ್ರು ಸೇರಿ 5 ಲಕ್ಷ ಕೊಟ್ಟು ಹಾಕೊಳ್ಳಿ ಅಂತೆ. ಇಲ್ಲ ಅಧ್ಯಕ್ಷರೇ, ಅದು ವಾರ್ಡ್ ವೈಸ್ ಕೊಟ್ಟಿರೋದದು. ಬೇರೆ ಅವ್ರಿಗೆಲ್ಲ ಕೊಟ್ಟಿದ್ದೀರಲ್ಲ, ನಮಗೂ ಕೊಡ್ಬೋದಲ್ಲ. ಎಲ್ಲರಿಗೂ 5 ಲಕ್ಷ ಬಂದು ನಾನು ಯಾರಿಗೂ ಮಾಡಿಲ್ಲ. ಅದಕ್ಕೆ ಕೇಳ್ತಾ ಇರೋದು. ಸಾಮಾನ್ಯ ಸಭೆಯಲ್ಲಿ ನಿಮ್ಗೂ ಕೆಲವು ಯಾವ ಇದಾವೋ ಇನ್ನ ಯಾವ್ಯಾವ ಪ್ರಾಬ್ಲಮ್ ಸೇರಿಸಿ ಅನುಕೂಲ ಮಾಡೋಣ.
ಅದಕ್ಕೆ ಅದು ಟೆಂಡರ್ ಟೆಂಡರ್ ಆಗಿದೆಯಲ್ವಾ ಆಲ್ರೆಡಿ ಕೊಡಬಾರ ಆಗಿತ್ತೋ ಇಲ್ವೋ? ಸರ್ 25ನೇ ತಾರೀಕು ನನಗೆ ಆಗ್ತಿದೆ ಬೈಕ್ ಆನ್ ಮಾಡ್ಕೋ. ಅಪ್ರೂವಲ್ ಮೇಲೆ ಡಿಪೆಂಡ್ ಸರ್. ನಾವು ಕಳಿಸ್ತೀವಲ್ವಾ ಅದು ಅಪ್ರೂವಲ್ ಬಂದಾಗ ನಾನು ಕಳಿಸ್ತೀವಿ. 5 ಲಕ್ಷನೇ ಯಾವುದು ಮಿಕ್ಸ್ ಮಾಡಿಲ್ಲ ಈಗ ಅವ್ರ ಯಾಕೆಂದ್ರೆ ಮತ್ತೆ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ಆಯಾ ವಾರ್ಡಿಂದ ಅವರಿಗೆ ಜವಾಬ್ದಾರಿ ಸಂಬಂಧಪಟ್ಟ ನೀವು ಏನೇನು ಹೇಳ್ತೀರಲ್ಲ ಪ್ರಕಟಣೆ ಮಾಡಿದ್ದೀವಿ. ಮೇಡಮ್ ಅವರೇ ಅದು ಸ್ಟೇಡಿಯಂನಾಗೆ ಐಮಾಕ್ಸ್ ಲೈಟ್ ಶಾಸಕರು ಸ್ಯಾಂಕ್ಷನ್ ಮಾಡಿ ಡಿ.ಸಿ ಆಫೀಸಿಂದ ಕಳಿಸಿದ್ರಲ್ಲ ಅದು ಏನಾಯ್ತು ಅಂತ ಹೇಳ್ತಾನೆ ಇಲ್ಲ ಸರ್. ಹೇಳಿದ್ರಲ್ಲ ಏನಾಗೈತೆ ಅಂತ ಇಲ್ಲ ಮೇಡಮ್, ಹೇಳ್ಬೇಕಲ್ಲ ಮೇಡಮ್. ಅವ್ರು ಹೇಳ್ತೀನಿ ಅಂತ ಹೇಳಿದ್ರು. ಮನವಿ ಮಾಡಿದ್ದೆ, ನನ್ನ ವಾರ್ಡಲ್ಲಿ ಸ್ವಲ್ಪ ಖಾತೆಗಳು ಆಗ್ತಾ ಇಲ್ಲ, ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ PDO ಅವ್ರ ಹತ್ರ ಮಾತಾಡಿ ಮತ್ತೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮ ಗಮನಕ್ಕೆ ನಾನು ತಂದಿದ್ದೆ. ಇಲ್ಲ, ದಯವಿಟ್ಟು ಇವಾಗವರೆಗೂ ಅದ್ರ ಯಾವುದೇ ರೀತಿಯಾದ ಪ್ರಗತಿ ಆಗಿಲ್ಲ. ಕೆಲವ್ರ ಹತ್ರ ತಗೊಂತ ಇದ್ದಾರೆ, ಕೆಲವು ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಅದು ದಯವಿಟ್ಟು ಅದು PDO ಅವ್ರ ಹತ್ರ ಮಾತಾಡಿ, ಮತ್ತೆ ಕೆಲವೊಂದು 1 ಕುಂಟೆ 2 ಕುಂಟೆ ಇರೋ ಅಂತವ್ರದ್ದು ಅವರು ಇವರು ಕನ್ಸಿಡರ್ ಮಾಡ್ತಾ ಇಲ್ಲ. ದಯವಿಟ್ಟು ತಾವು ಒಂದು ಹೃದಯಶಾಲಿ ಮಾಡಿ, ಯಾಕಂದ್ರೆ ಎಲ್ಲ ಕೂಲಿ ಕಾರ್ಮಿಕರು ಇರೋದು, ಎಲ್ಲ ಬಡ ಜನ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ಲ. ಅತಂತ್ರದ ಸ್ಥಿತಿಯಲ್ಲಿ ನಮ್ಮ ವಾರ್ಡಿನ ಜನ ಎಲ್ಲ ಇದ್ದಾರೆ. ತಮ್ಮ ಹತ್ರ ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಅಧ್ಯಕ್ಷರ ಹತ್ರ ದಯವಿಟ್ಟು ನೀವು ಮಾತಾಡಿ ಒಂದು ಪರಿಷ್ಕರಣೆ ಮಾಡ್ಕೊಡ್ಬೇಕಲ್ಲಿ ವಿನಂತಿ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ PDO ಹತ್ರಲ್ಲೇ ಇಲ್ಲೇ ನಮ್ಮ ಆಫೀಸ್ ಬಂದಾಗಲೇ ಮಾತಾಡಿದ್ದೀನಿ. ಈಗ ನಾನು ಹೇಳೋದು ನಮ್ಮ ಚೀಫ್ ಆಫೀಸರ್ಗೆ ಇಷ್ಟೇ, ಮನೆ ಅಂತ ಸುಮಾರು 40-50 ವರ್ಷದಿಂದ ಅವ್ರಿಗೆ ಏನಿದಾವೆ ಶಾಂತಿನಗರದಲ್ಲಿ ಆಗ್ಬೋದು, ಅಪ್ ಟು ದೇವಲಕೆರೆ ರೋಡಿಂದ ಹಿಡಿದು ಏನು ರೊಪ್ಪ ಬಡಾವಣೆ ತನಕ ಯಾವಿದಾವೋ ಅವೆಲ್ಲ ಕಂಪ್ಲೀಟ್ ಸೇರಿಸ್ಬೇಕಂತ, ಖಾತೆ ಸೇರಿಸ್ಬೇಕು ಅಂತ ನಾನು ಆದೇಶನೂ ಮಾಡಿದ್ದೀನಿ. ಅವರು ಯಾಕೋ ಇನ್ನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಗೊತ್ತಾ, ಸೀರಿಯಲ್ ಪ್ರಕಾರ ಬರ್ತಾ ಇಲ್ಲ, ಸೀರಿಯಲ್ ಪ್ರಕಾರ ಬರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಗಮನಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆ ರಾಜ್ಯ ಸರ್ಕಾರ ಆದೇಶ ಏನು ಕರೆಕ್ಟ್ ಆಗಿ ಉಲ್ಲೇಖ ಮಾಡಿದೆ, ಏನು ಅನಧಿಕೃತ ಕಟ್ಟಡಗಳನ್ನ ಅಧಿಕೃತ ಮಾಡೋ ಒಂದು ಕಾನ್ಸೆಪ್ಟ್ ಇಂದಾನೆ ಈ ಒಂದು ತಂದಿರ್ತಕ್ಕಂಥದ್ದು. ದಯವಿಟ್ಟು ಅಲ್ಲೆಲ್ಲ ಇಷ್ಟು ವರ್ಷಗಳಾಗಿ 40-40 ವರ್ಷದಿಂದ ಮನೆಗಳಿದಾವೆ ಅಂತವ್ರಿಗೆ ಈಗ ನೀವು EC ತಗೊಬನ್ನಿ, ಅವು ತಗೊಬನ್ನಿ, ಕೆಲವೊಂದು ದಾಖಲಾತಿಗಳು ಕೇಳ್ತಾ ಇದಾರೆ. ದಾಖಲಾತಿಗಳು ಸರಿಯಾಗಿ ಇಲ್ಲ, ಅಲಿಲೇಷನ್ ಇಲ್ಲ. ತಿರ್ಗಾ ಇನ್ನೊಂದೇನು ಪ್ರಾಬ್ಲಮ್ ಮಾಡ್ತಾ ಇದ್ರ ಅಂದ್ರೆ, ಈಗ ಯಾರನ್ನ ಬಂದ್ರೆ ನೀವು ಇದು ಲೇಔಟ್ ಪ್ಲಾನ್ ತಗೊಬನ್ನಿ ಅಂತ ಇದ್ರ. ಕೆಲವೊಂದು ಹಳೆಯ ಬಂದಿರ್ತಕ್ಕಂಥದ್ದು ಊರುಗಳಲ್ಲಿ ಲೇಔಟ್ ಪ್ಲಾನ್ಗಳು ಎಲ್ಲಿಂದ ತಗೊಬರೋದು? ಅದು ಒಂದು ದಂಧ ಮಾಡ್ಕೊಂಡು ಆ ಲೇಔಟ್ ಪ್ಲಾನ್ಗಳನ್ನೇ ಕೆಲವರು ದುಬಾರಿ ರೇಟ್ಗಳಿಗೆ ಅದು ಒಂದು ಕೊಟ್ಕೊಂಡು ಅದು ಒಂದು ನಡೀತಾ ಇದೆ. ದಯವಿಟ್ಟು ಅಧಿಕಾರಿಗಳ ಹತ್ರ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡೋದೇನಂದ್ರೆ, ಬಡವರಿಗೆ ಅನುಕೂಲ ಮಾಡಿಕೊಡಿ. ಯಾವ್ದೋ ರಾಜ್ಯ ಸರ್ಕಾರ ಒಂದು ಅನುಕೂಲ ಮಾಡಿಕೊಟ್ಟಿದೆ, ನಮ್ಮ ಶಾಸಕರಿಗೆ, ನಮ್ಮ ಅಧ್ಯಕ್ಷರಿಗೆ, ನಮ್ಗೆಲ್ಲರಿಗೂ ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ ಅಂತ ದಯವಿಟ್ಟು ಜನರಿಗೆ ರೋಸ್ಬೇಡಿ, ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಂತ ನಾನು ಚೀಫ್ ಆಫೀಸರ್ ಸಾಹೇಬ್ರಿಗೆ ಕೇಳ್ಕೊಂಡೆ. ನಾನು ನಿಮಗಿಂತ ಮುಂದೆಯಿಂದನು, ಯಾಕೆಂದ್ರೆ ಬಡವರ ಬಗ್ಗೆ ಕಾಳಜಿ ಇರೋಂಥವ್ರು ನಾವು ಇಲ್ಲಿ ಬಂದಿರೋಂಥ ಸದಸ್ಯರುಗಳೆಲ್ಲರೂ. ನಾನು ಚೀಫ್ ಆಫೀಸರ್ಗೆ ಇಷ್ಟ ಹೇಳಿರೋದು, ಅದು ಯಾವುದೇ ಆಗ್ಬೋದು, ಮನೆ ಅಂತ ಇದ್ರೆ ಖಾತೆ ಮಾಡ್ಕೊಡಿ, ದಯವಿಟ್ಟು ನಮಗೆ ರೆವಿನ್ಯೂ ಬರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅವರು PDOಗೆ ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದ್ರು ಅವರಿಂದ ಇವತ್ತು 1 ತಿಂಗಳಾಗಿದೆ, ಯಾವುದೇ ಒಂದು ಸ್ಪಂದನೆ ಇಲ್ಲ. ಆದ್ರೂ ನಮ್ಮ ಮುಖ್ಯಾಧಿಕಾರಿಗಳು ಹೇಳೋದಿಷ್ಟೇ, ಒಟ್ಟು ನಮಗೆ ಎಲ್ಲವನ್ನು ಖಾತೆ ಅವರಲ್ಲಿರೋದು ಏನು, EC ತೆಗೆದ್ರೆ ಮೊದಲನೇದಾಗಿ ಏನ್ ಗೊಂದಲ ಆಗ್ತಾ ಇದೆ ಅಂದ್ರೆ, ಒಂದು ರೊಪ್ಪ ಪಂಚಾಯತಿಯಲ್ಲಿ ಒಂದು ಖಾತೆ ಆಗಿರುತ್ತೆ. ಅವ್ರಿಗೂ ಬಂದಿರೋ ಗೊಂದಲ, ಯಾಕಂದ್ರೆ ಈಗ ನಾವು ಗೊಂದಲ ಕೊಡೋದು ಅಲ್ಲ ಮುಖ್ಯ. ರೊಪ್ಪ ಪಂಚಾಯತಿಯಲ್ಲಿ ಒಂದು ಖಾತೆ ಇದೆ, ಮತ್ತೆ ತಾಲೂಕು ಆಫೀಸಲ್ಲಿ ಪಾಣಿ ಲೆಕ್ಕ ತೆಗೆದ್ರೆ ಅಲ್ಲೂ ಒಂದು ಖಾತೆ ಇದೆ, ಅವ್ರ ಹೆಸರು ಬರ್ತಾ ಇದೆ. ಮತ್ತೆ ಇಲ್ಲಿ ಒಂದು ಖಾತೆ ಆದ್ರೆ 3 ಖಾತೆ ಆಗ್ತಾ ಇದೆ. ಯಾರಿಗಾದ್ರೂ ಕೊಡೋದು ಅವ್ರಿಗೂ ಅಧಿಕಾರಿಗಳಿಗೂ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಅವೆಲ್ಲ ಕ್ಯಾನ್ಸಲ್ ಮಾಡಿಸಿ ಡೈರೆಕ್ಟ್ ಅವೆರಡು ಏನು ನಮ್ಗೆ ಇದ್ರಲ್ಲಿ ಬರ್ತಾ ಇದೆ, ತಾಲೂಕು ಆಫೀಸಲ್ಲಿ ಬರ್ತಾ ಇದೆಯೋ ಮತ್ತೆ ರೊಪ್ಪ ಪಂಚಾಯತ್ ಬರೋದಿಲ್ಲ, ಅವೆರಡನ್ನು ಖಾತೆ ರದ್ದು ಮಾಡಿ ನಮ್ಮಲ್ಲೇ ಕೊಡಬೇಕು ಅಂತ ಒಂದು ಆದೇಶ ಮಾಡಿದ್ದೀನಿ. ದಯವಿಟ್ಟು ನಾವೆಲ್ಲ ಇದನ್ನು ಕೂತ್ಕೊಂಡು ನಾವೇ ಬಿಗಿ ಹಿಡಿದು ಮಾಡ್ಸೋಣ. ನನ್ನ ನಾನು 100% ಇಲ್ಲಿ ಈ ವಿಚಾರದಲ್ಲಿ ಮಾತ್ರ ನಾನು ಯಾವುದಕ್ಕೂ ಅವ್ರಿಗೆ ಇದಾಗಲ್ಲ. ಖಂಡಿತವಾಗಿ ಅವ್ರೇನ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ನಮ್ಮ ಬಲವಾಗಿ ನಮ್ಮ ಶಾಸಕರಿದ್ದಾರೆ. ನಾನು ಹೇಳೋದಕ್ಕೆ ನಮಗೆ ಶಾಸಕರಿದ್ದಾರೆ, ನಮ್ಮ ಶಾಸಕರಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕಂತ, ನಾವು ಬಡವರಿಗೆ ಕೆಲಸ ಮಾಡ್ಬೇಕಂತ ಇದೀವಿ. ನಾವ್ ಇಷ್ಟ ಹೇಳೋದು ಬೆನ್ನತ್ತಾಗಿ ಕೆಲಸ ಮಾಡ್ಸೋಣ.
ದಯವಿಟ್ಟು ನೀವು ಬಂದು ಮೀಟಿಂಗ್ ಅಲ್ಲಿ ಮಾತಾಡ್ಬೇಡಿ, ಆಫೀಸಲ್ಲಿ ಕೂತ್ಕೊಳ್ಳಿ. ಡೈಲಿ ಬಂದು ನಾವು ಆಫೀಸಲ್ಲಿ ಕೆಲಸ ಮಾಡ್ಸೋಣ. ಯಾಕೆಂದ್ರೆ ನಾವು ಬರ್ದಿದ್ರೆ ಅವ್ರು ಕೆಲಸ ಮಾಡಲ್ಲ. ನಾನ್ ದಿನ ಬೆಳಿಗ್ಗೆ 10:30 11 ಗಂಟೆಗೆ ಬಂದು ಕೂತ್ಕೊಂಡು ಸಾಯಂಕಾಲ 6 ಗಂಟೆಗೆ ಹೋಗ್ತೀನಿ. ಆದ್ರೆ ಅವ್ರು ಏನ್ ಮಾಡೋ ಕೆಲಸಗಳು ಅವರೇ ಮಾಡ್ತಾರೆ, ನಮ್ಗೆಲ್ಲ ಗೊತ್ತಿದೆ. ಅಧ್ಯಕ್ಷ, ತಮ್ಮ ಪೀಠದಿಂದಲೇ ಒಂದು ಮೆಸೇಜ್ ಸಾರ್ವಜನಿಕರಿಗೆ ಹೋಗ್ಲಿ. ಗೊಂದಲ ಸೃಷ್ಟಿ ಏನಾಗಿದೆ ಅಂದ್ರೆ ಅವರು ತಗೊಂತಾನೆ ಇಲ್ಲ, ಮಾಡ್ತಾನೆ ಇಲ್ಲ, ನಮ್ಗೆ ಕನ್ಸಿಡರ್ ಮಾಡ್ತಾನೆ ಅಂದ್ರೆ ತಾವು ದಯವಿಟ್ಟು ಮುಖಾಂತರನೇ ಒಂದು ಆದೇಶ ಏನಂದ್ರೆ ನಾವು ಎಲ್ಲಾ ಖಾತೆಗಳು ಮಾಡ್ತೀವಿ ಅನ್ನೋದು ಒಂದು ದಯವಿಟ್ಟು ತಾವು ಶಾಸಕರು ಇಲ್ಲೇ ಇದ್ದಾರೆ, ದಯವಿಟ್ಟು ನಮ್ಗೆ ಇದು ಮಾಡ್ಕೊಡಿ. ಒಂದ್ಸಲ ಹೇಳ್ಬೇಕು, ಅವ್ರು ಕ್ಯಾಬಿನೆಟ್ ಇಟ್ಟಾರೆ, ನೀನು ಮಾತಾಡ್ತಿದ್ದೀನಿ ಆಕ್ಷನ್ ತಗೊಳಕ್ಕೆ ಕರೆದು ನಾನು ಹೇಳ್ತೀನಿ ಬಿಡು. ಒಂದು ಮಾತು ಹೇಳಿದ್ರೆ ಮುಗಿತು. ಇದೆ ಸರ್ ಈಗ. ಸರ್ ಇಲ್ಲಿ ಕೇಳಿ, ಅದು ಕಂದಾಯ ಕಟ್ಸ್ಕೊಂಡಿದ್ರೆ ಇಲ್ಲ, ಸರ್ ಲ್ಯಾಂಡ್ ಅಂತ ಹೇಳ್ತಾ ಇದ್ರಲ್ಲ ನೀವು, ಅದೇ ಸೈಡ್ಗೆ ನೀವು ಕಂದಾಯ ಕಟ್ಸ್ಕೊಂಡಿದ್ರೆ ಇಲ್ಲ. ಅಂದ್ರೆ ಇದು ಸ್ವಯಂ ಕಂದಾಯ ಬಂದ ಕಟ್ಸ್ಕೊಂತೀರಾ, ಖಾತಾ ಮಾಡಕ್ಕೆ ಮಾತ್ರ ಲ್ಯಾಂಡ್ ಬರುತ್ತೆ. ಅಂದ್ರೆ ಸರ್ವೆ ಪಂಚಾಯತ್ ಇರೋವೆಲ್ಲ ತಗೊಂಬಂದಿರ್ಗ ಅಲ್ಲಿ ಮಾಡೋದಂದ್ರೆ ಈ ವಿಚಾರದಲ್ಲಿ ನಾವೇನಿಲ್ಲ, ಶಾಸಕರನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಡಿ ಸಿ ನಿಮ್ಮಿಂದ ಆಗುತ್ತೆ ಸರ್, ನಾವು ಮಾಡ್ತೀವಿ ಸರ್ ಅಂತ ಹೇಳ್ಬೇಕು. ಈಗ ಕತೆ ಎಲ್ಲ ಪಾಣಿ ಎಲ್ಲರೂ ಮಾಡ್ಬೇಕಂತಾನೆ ಇದೆ. ಈಗ ನಾವೇನಿಲ್ಲ, ಒಂದು ದಿವಸ ಸರಿ ಸರ್, ಈ ಹಬ್ಬ ಮುಗಿದ ಮೇಲೆ ಎಲ್ಲಾ ಸದಸ್ಯರುಗಳು ಒಂದು ಟೂರ್ ಹೋಗೋಣ, ಜಿಲ್ಲಾಧಿಕಾರಿಗಳ ಹತ್ರ ಶಾಸಕರನ್ನ ಕರ್ಕೊಂಡು ಇದನ್ನ ಕ್ಲೀನ್ ಆಗಿ ಬಗೆಹರಿಸ್ಕೊಂಡ್ ಬಂದು ನಮಗೆ ಖಾತಾ ಮಾಡೋ ತರ ನಾವು ಅನುವು ಮಾಡ್ಕೊಳ್ಳೋಣ. ಇವಾಗ ಎ ಖಾತಾ ಬಿ ಖಾತಾ ಮಾಡಿಸ್ಕೊಳ್ಳಿ ಅಂದ್ರೆ ಪ್ರಾಪರ್ಟಿ ವ್ಯಾಲ್ಯೂನೇ ಇರಲ್ಲ. ನೆಕ್ಸ್ಟ್ ರಿಜಿಸ್ಟ್ರೇಷನ್ಗೆ ಆಗಲಿ, ವಿಭಾಗ ಮಾಡ್ಕೊಳ್ಳೋದಕ್ಕಾಗಲಿ, ಸಾಲ ತಗೊಳ್ಳೋದಕ್ಕಾಗಲಿ, ಮಾರೋದಕ್ಕಾಗಲಿ ಏನಕ್ಕೂ ಉಪಯೋಗ ಇರಲ್ಲ. ಇದು ಅವೇರ್ನೆಸ್ ಜನಕ್ಕೆ ಬಹಳ ಬರ್ತಾ ಇದೆ ಇವಾಗ. ನಾವು ಬಂದಾಗ ಅವ್ರು ತಂದಾಗ ನಾವು ಮಾಡ್ಕೊಡೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಿಮ್ದು ಯಾವುದೇ ಆಸ್ತಿ ಆಗ್ಲಿ ನೀವು ಎ ಖಾತಾ ಆದ್ರೂ ಮಾಡಿಸ್ಕೊಳ್ಳಿ, ಬಿ ಖಾತಾ ಆದ್ರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ ಮಾಡ್ಕೊಳ್ಳಿ. ನಾವು ಬಂದಾಗ ಆದಾಗಲ್ಲ ಇದಾಗಲ್ಲ ಅಂದ್ರೆ ಈ ಸದಸ್ಯರು ಓಪನ್ ಆಗಿ ಪ್ರತಿ ವಾರ್ಡ್ ಅಲ್ಲೂ ಹೋಗಿ, ಯಾಕೆಂದ್ರೆ ಜನಗಳಿಗೆ ಇನ್ನ ನಾವು ಹಿಂದೆ ಅವರು ಪೇಪರ್ ಅಲ್ಲಿ ಮಾಮೂಲಿ ನಮ್ಮನೆ ರೀತಿಯಲ್ಲೇ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ಈ ಖಾತೆ ಅನ್ನೋದು ಬಿ ಖಾತೆ ಅನ್ನೋದು ಬಂದಿದೆ. ನಾವೇ ವಾಲಂಟಿಯರ್ ಆಗಿ ಪ್ರತಿ ಮನೆಗೂ ಡೋರ್ ಟು ಡೋರ್ ನಾವ್ ಯಾವ ತರ ಚುನಾವಣೆಗಳು ಹೋಗ್ತೀವೋ ಆ ತರ ಹೋಗಿ ಏನು ನಮ್ಗೆ ಇರೋದು ಈ ಹಳೆ ಊರುಗಳು ಬಿಟ್ಟು ಹೊಸದಾಗಿ ಯಾವ್ದಾಗಿದಾವೋ ಅದು ಡೋರ್ ಟು ಡೋರ್ ಪ್ರತಿ ವಾರ್ಡ್ ಅಲ್ಲೂ ಹೋಗೋಣ. ನಾವು ಬರ್ತೀವಿ, ಸದಸ್ಯರುಗಳೆಲ್ಲ ಸೇರಿ ಹೋಗೋಣ ಒಂದು ದಿವಸ. ಯಾಕಂದ್ರೆ 9 ರಿಂದ 10 ವಾರ್ಡ್ ಅಷ್ಟೇ ಇರೋದು. ಅದಕ್ಕೆ ಈಗ 13 ವಾರ್ಡ್ ಏನು ಸಮಸ್ಯೆ ಇರಲ್ಲ. ಈಗ ಎಲ್ಲರೂ 1ನೇ ವಾರ್ಡ್ ಇಂದ ಕ್ಯಾಂಪ್ ಹಾಕೊಳ್ಳೋಣ. ಒಂದು ದಿವಸ 2 ವಾರ್ಡ್ ಮಾಡೋಣ ಸಾಕು. ಒಂದು ದಿವಸ 2 ಡೋರ್ ಟು ಡೋರ್ ಏನ್ ತರ ಕ್ಯಾನ್ವಾಸ್ ಮಾಡ್ತೀವೋ ಅದೇ ತರ ಹೋಗಿ ನಾವು ಈ ಬಿ ಖಾತೆನ ಮತ್ತೆ ಎ ಖಾತೆನ ರೆಡಿ ಮಾಡೋಣ. ಡೋರ್ ಟು ಡೋರ್ ಈಗ ನಾವು ಎಲೆಕ್ಷನ್ ಮಾಡಿದ್ರೆ ಡೋರ್ ಟು ಡೋರ್ ಹೋಗೋಣ, ಹೋಗಿ ಮನವರಿಕೆ ಮಾಡೋಣ. ಯಾಕಂದ್ರೆ ಕೆಲವು ಖಾತೆ ಆಗಿದೆ, ನನ್ನ ಖಾತೆ ಇದೆ ಅಂತ ಸುಮ್ಮನೆ ಆಗಿರ್ತಾರೆ, ಅವ್ರಿಗೆಲ್ಲ ತಿಳುವಳಿಕೆ ಮಾಡೋಣ. ಆಯ್ತು, ಈಗ ಇಷ್ಟೊತ್ತು ತಮ್ಮ ಸಲಹೆಗಳು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಪುನೀತ್ ನಿಮ್ದು ಪಾಪ ಬಹಳ ಬೇಡಿಕೆನೂ ಇದೆ. ಈಗ ಅದಕ್ಕೆ ಶಾಸಕರಿಗೆ ಈಗಲೂ ಹೇಳಿದೀವಿ, ಮುಂದಿನ ದಿನಗಳಲ್ಲಿ ಅದು ಅನುಕೂಲ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಸುಮ್ಮನೆ ಟ್ಯಾಂಕ್ ಸಣ್ಣದಾಗಿ ಇದು ಮಾಡಿ ನಲ್ಲಿ ಆಗ್ಬಿಟ್ರೆ ಇಲ್ಲಿ ಇಂಜಿನಿಯರ್ ಹಬ್ಬ ಬಂತು ಇಲ್ಲ ಇಂಜೇಶ್ ಬಾಬು ನಿಜಾಗ್ತಾ ಇದೆಯಾ? ಮಚಾಣದ್ದು ಏನ್ ಮಾಡಿದಿರ? ಯಾವಾಗ ಹಬ್ಬ ಆದ್ಮೇಲೆ ಅವ್ರಿಗೆಲ್ಲ ಪೂಜೆ ಮಾಡ್ಕೊಂಡು ಈಗ ಅದರಲ್ಲಿ ನಾವು ಕ್ರೋಢೀಕರಣ ಮಾಡ್ಕೊಂಡಿದ್ವಿ 5 ಲಕ್ಷ. ಆ 5 ಲಕ್ಷಕ್ಕೆ ತೊಟ್ಟಿ ಬೇಕಂದ್ರೆ ತೊಟ್ಟಿ ಇಡೋಣ, ಇಲ್ಲ ಮಿನಿ ಟ್ಯಾಂಕ್ ಬೇಕಂದ್ರೆ ಮಿನಿ ಟ್ಯಾಂಕ್ ಇಡೋಣ. ಒಂದು ಏನಾಗಿದೆ ಅಂದ್ರೆ ಅಲ್ಲಿ ತೊಟ್ಟಿ ಇಟ್ಟರು ಪ್ರಯೋಜನ ಇಲ್ಲ, ಮಿನಿ ಟ್ಯಾಂಕ್ ಇಟ್ಟರು ಪ್ರಯೋಜನ ಇಲ್ಲ. ಆರ್ಎಂಸಿ ಒಳಗಡೆ 2 ಮಿನಿ ಟ್ಯಾಂಕ್ ಇದೆ, ಅದಕ್ಕೆ ನೀರು ಸಪ್ಲೈನೇ ಇಲ್ಲ. ನಾವು ಹಲವಾರು ಕಾರ್ಯಕ್ರಮ ಹೋದಾಗ ಅಲ್ಲಿ ಶವ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ನೀರೇ ಇರಲ್ಲ. ನಾವೆಲ್ಲ ಮುನ್ಸಿಪಲ್ ಟ್ಯಾಂಕರ್ ಕಳಿಸ್ಬೇಕು, ಅನುಕೂಲ ಬೇಕು. ಅಲ್ಲಿಗೆ ನೀರು ಸಪ್ಲೈ ಮೈನ್ ಅನ್ನೋದು ಅಲ್ಲಿ ಕೊಟ್ಟರು ಉಪಯೋಗ ಆಗ್ತಾ ಇಲ್ಲ. ಅದಕ್ಕೆ ನೋಡೋಣ, ಅದಕ್ಕೆ ಒಳ್ಳೆಯ ಅದು ಶೆಡ್ ಹಾಕಿದ್ವಿ. ಶೆಡ್ ಯಾವ ತರ ಹಾಕ್ತಾರೆ?
ಸೆಡ್ ಅಂದ್ರೆ ಅದರಲ್ಲಿ 4 ಪಿಲ್ಲರ್ ಹಾಕ್ಬಿಟ್ಟು ಒಂದು ಟಾಪ್ ಹಾಕೋದು, ಬಂದಿರೋ ಬಿಸಿಲಲ್ಲಿ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಅಟ್ಲೀಸ್ಟ್ ಕೂತ್ಕೊಂಡು ಏನಾದ್ರು ಕಾರ್ಯಕ್ರಮ ಅವ್ರು ಮಾಡ್ಕೊಳ್ಳೋದಕ್ಕೂ ಅಂತ ಹೇಳ್ಬಿಟ್ಟು ಒಂದು ಪಾಯ ಹಾಕಿ ಒಂದು ಟಾಪ್ ಹಾಕಿ ಪಿಲ್ಲರ್ ಹಾಕ್ಬಿಟ್ಟು ಟಾಪ್ ಹಾಕೋಣ ಅಂತ. ಶೆಲ್ಟರ್ ತರ. ಇಲ್ಲಿ ಅನ್ಸೋಗುಡ್ಡೆಯಲ್ಲಿ ಬಹಳ ಇದೆಯಲ್ವಾ? ಕೆರೆ ನೀರು ಬೇಡ ಇಲ್ಲ, ಅಧ್ಯಕ್ಷ ಅಲ್ಲಿ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ ಆಲ್ರೆಡಿ PWD ಹಾಕಿರೋದು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಡೆಮೊಲೇಷನ್. ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಅಪ್ಪಣೆ ಮೇರೆಗೆ ನಾನು 2025-26ನೇ ಸಾಲಿನ ಬಜೆಟ್ ಆಯವ್ಯಯ ಮಂಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರುತ್ತಿದ್ದೇನೆ. ಮನಸ್ಸಿ ಅಂತ ಯಾರು ಹೇಳ್ತಾನೆ ಇಲ್ಲ, ಅದಕ್ಕೆ ತಮ್ಮದೇ ಕೇಳ್ತಾ ಇದ್ದೀನಿ. ಆಗ್ಬೋದು. ಪುರಸಭೆ ಕಾರ್ಯಾಲಯ 2025-26ನೇ ಸಾಲಿನ ಆಯವ್ಯಯ ಸಾರಾಂಶದ ನಿರೀಕ್ಷಿತ ಆದಾಯ ಮತ್ತು ಖರ್ಚುಗಳ ವಿವರ. ಪುರಸಭೆ ರಾಜಸ್ವ ಆದಾಯ ವಿವರಗಳು. ಒಂದನೇದಾಗಿ ಸ್ವಯಂ ಗೋಷ್ಠಿ ಆಸ್ತಿ ತೆರಿಗೆ 250 ಲಕ್ಷಗಳಲ್ಲಿ, ನಲ್ಲಿ ಮಾಹೆ ಶುಲ್ಕ 1,70,000. ಸಾರಿ, ನಮ್ಮ ಸದಸ್ಯರಿಗೆ ಎಚ್ಚರಿಕೆ ಆಗಿದ್ರಲ್ಲ ಅಂತ ಒಂದು ಅವ್ರಿಗೆ ಟೆಸ್ಟ್ ಕೇಳ್ಬೇಕಲ್ವಾ. 170 ಲಕ್ಷ. ಕಟ್ಟಡ ಬಾಡಿಗೆ 70 ಲಕ್ಷ. ನಲ್ಲಿ ಸಂಪರ್ಕ ಫೀಸು 3 ಲಕ್ಷ. ಉದ್ದಿಮೆ ಪರವಾನಗಿ ಫೀಸು 10 ಲಕ್ಷ. ಜಾಹೀರಾತು ತೆರಿಗೆ 10,000. ಲೇಔಟ್ ಪರಿಶೀಲನಾ ಮತ್ತು ಅಭಿವೃದ್ಧಿ ಶುಲ್ಕ 60 ಲಕ್ಷ. ಖಾತೆ ಬದಲಾವಣೆ ಫೀಸು 6 ಲಕ್ಷ. ಶೌಚಾಲಯ ಬಾಡಿಗೆ 2 ಲಕ್ಷ. ಕಟ್ಟಡ ಪರವಾನಗಿ ಫೀಸು 5 ಲಕ್ಷ. ಕಂದಾಯ ಶುಲ್ಕ ಶಾಖೆಯಿಂದ ಇತರೆ NOC ನಕಲು ಅಂಗಡಿ ಮಾಳಿಗೆ ವಿದ್ಯುತ್ ಹಾಗೂ ಇತರೆ 10 ಲಕ್ಷ. ಬಸ್ ಫೀಸು 6,05,000. ಕಸಾಯಿಖಾನೆ ಶುಲ್ಕ 2,000. ಮಾಂಸದ ಅಂಗಡಿಗಳಿಂದ 3,50,000. ಆರೋಗ್ಯ ಶಾಖೆಯಿಂದ ಸಖಿಂಗ್ ಯಂತ್ರ ಮುಕ್ತಿ ವಾಹನ ಫೀಸ್ ಹಾಗೂ ಇತರೆ ಫೀಸು 2.5 ಲಕ್ಷ. ರಸ್ತೆ ಅಗತ್ಯ ಫೀಸು 5 ಲಕ್ಷ. ಇತರೆ ಆದಾಯಗಳ ಕರೆ ಅಭಿವೃದ್ಧಿ ಶುಲ್ಕ ಒಳಗೊಂಡಂತೆ 67,48,670.65. ಪುರಸಭೆ ರಾಜಸ್ವ ಖರ್ಚುಗಳ ವಿವರ. ಕಂದಾಯ ಶಾಖೆಯಲ್ಲಿ ಪ್ರಚಾರ ಮತ್ತು ಜಾಹೀರಾತು ವೆಚ್ಚ 1 ಲಕ್ಷ. ಜೆರಾಕ್ಸ್ ಮತ್ತು ಮುದ್ರಣ ವೆಚ್ಚ 2 ಲಕ್ಷ. ಹರಾಜು ಪ್ರಕ್ರಿಯೆ 1 ಲಕ್ಷ. ಪ್ರಿಂಟರ್ ಮತ್ತು ಗಣಕಯಂತ್ರ ಖರೀದಿ 2 ಲಕ್ಷ. ಒಟ್ಟು 6 ಲಕ್ಷ. ಆರೋಗ್ಯ ಶಾಖೆ ಸ್ವಚ್ಛತೆ ನಿರ್ವಹಣೆ ಲೋಡರ್ಸ್ ಮತ್ತು ಚಾಲಕರಿಗೆ ಗುತ್ತಾಯ 60 ಲಕ್ಷ ಗುತ್ತಿಗೆಗೆ. ಇಂಧನ ವೆಚ್ಚ 13.20 ಲಕ್ಷಗಳು. ಕ್ರಿಮಿನಾಶಕ ಖರೀದಿ 5 ಲಕ್ಷ. ವಾಹನ ದುರಸ್ತಿ 2 ಲಕ್ಷ. ಸ್ವಚ್ಛತೆ ಸಾಮಗ್ರಿಗಳು 3 ಲಕ್ಷ. ಬಿಡಾಡಿ ಹಂದಿ ಹಿಡಿಯುವುದು ಮತ್ತು ಬೀದಿ ನಾಯಿಗಳು ACB ಮಾಡಿಸುವುದು 6 ಲಕ್ಷ. ಪೌರ ಕಾರ್ಮಿಕರ ಶವ ಸಂಸ್ಕಾರಕ್ಕೆ ಧನ ಸಹಾಯ 1 ಲಕ್ಷ. ಕಿರಿಯ ವೇತನ ಮತ್ತು ನೀರು ಸರಬರಾಜು ಶಾಖೆ ನೀರು ಸರಬರಾಜು ನಿರ್ವಹಣೆಗೆ ಗುತ್ತಿಗೆಗೆ 65 ಲಕ್ಷ. ನೀರು ಸರಬರಾಜು ಸಾಮಗ್ರಿಗಳು ಬಾಕಿ ಬಿಲ್ಲು 35 ಲಕ್ಷಗಳಲ್ಲಿ ಮತ್ತು ಪ್ರಸ್ತುತ ಸಾಲಿಗೆ 20 ಲಕ್ಷಗಳು. ಒಟ್ಟು 55 ಲಕ್ಷ. ಪಂಪು ಮೋಟಾರ್ ಮತ್ತು ವಾಲ್ವ್ಗಳ ದುರಸ್ತಿ 10 ಲಕ್ಷ. ಟ್ಯಾಂಕ್ ಮೂಲಕ ನೀರು ಸರಬರಾಜು ಮಾಡೋದು 2 ಲಕ್ಷ. ವಾಟರ್ ಟ್ಯಾಂಕ್ ಮತ್ತು ಪಂಪು ಕ್ಲೀನಿಂಗ್ 5 ಲಕ್ಷ. ಇಂದಿನ ಸಾಲಿನ ಬಾಕಿ ಬಿಲ್ಲಿನ ಬೀದಿ ದೀಪ ನಿರ್ವಹಣೆ 5 ಲಕ್ಷ. ವಿದ್ಯುತ್ ಕಂಬಗಳ ಸ್ಥಳಾಂತರ ಅಳವಡಿಕೆ 5 ಲಕ್ಷ. ಇತರೆ ವೆಚ್ಚಗಳು ಪೈಪ್ಲೈನ್ ರಸ್ತೆ ಚರಂಡಿ ದುರಸ್ತಿ 15 ಲಕ್ಷ. ಆಡಳಿತ ವಿಭಾಗ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು
ಗೌರವಧನ 6 ಲಕ್ಷ, ಗಣಕಯಂತ್ರ ಆಪರೇಟ್ ಗುತ್ತಿಗೆ 4.5 ಲಕ್ಷ, ಸಿಬ್ಬಂದಿ ವರ್ಗದ ವೈದ್ಯಕೀಯ ವೆಚ್ಚದ ಸಹಾಯಧನ 2 ಲಕ್ಷ, ವಾಹನ ಬಾಡಿಗೆ 3 ಲಕ್ಷ, ಪೌರ ಕಾರ್ಮಿಕರು ವಿಶೇಷ ಭತ್ಯೆ 5 ಲಕ್ಷ, ಒಟ್ಟು 20.50 ಸಾವಿರ. ಕಚೇರಿಯ ವೆಚ್ಚಗಳು 5 ಲಕ್ಷ, ಇತರೆ ವೆಚ್ಚಗಳು ದಿನಪತ್ರಿಕೆ, ಪುಸ್ತಕಗಳು ಮತ್ತು ಇತರೆ 2 ಲಕ್ಷ, ಒಟ್ಟು 7 ಲಕ್ಷ. ಸರ್ಕಾರಿ ಸಿಬ್ಬಂದಿ ವಿವಿಧ ಇಲಾಖೆಗಳು, ಸರ್ಕಾರಿ ಇಲಾಖೆಗಳಿಗೆ ವಂತಿಗೆ 2 ಲಕ್ಷ, ಕರಗಳು 50 ಲಕ್ಷಗಳು, ಒಟ್ಟು 52 ಲಕ್ಷ. ಇತರೆ ವೆಚ್ಚಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಂತಿಗೆ 1 ಲಕ್ಷ, ಕ್ರೀಡಾ ವಂತಿಗೆ 50,000, ಪ್ರಕೃತಿ ವಿಕೋಪ ಪರಿಹಾರ 5 ಲಕ್ಷ, ರಸ್ತೆ ಬೀದಿಯಲ್ಲಿ ಗಿಡಗಳನ್ನು ನೆಡುವುದು 2 ಲಕ್ಷ, ಒಟ್ಟು 8.5 ಲಕ್ಷ. ಇತರೆ ಸಾಮಾನ್ಯ ವೆಚ್ಚಗಳು ಪುರಸಭೆ ವ್ಯಾಪ್ತಿಯ ಪ್ರತಿ ವಾರ್ಡ್ವಾರು ಮತ್ತು ಮುಖ್ಯ ರಸ್ತೆಗಳಿಗೆ ನಾಮಫಲಕ ಅಳವಡಿಸುವುದು 10 ಲಕ್ಷ, ಪುರಸಭೆ ಅಂಗಡಿ ಮಾಳಿಗೆಗಳು ದುರಸ್ತಿ 20 ಲಕ್ಷ, ಪುರಸಭಾ ಸಭಾಭವನಕ್ಕೆ ಮೈಕ್ ಅಳವಡಿಕೆಗೆ 6 ಲಕ್ಷ, ಕಚೇರಿಗೆ ಚೇರು ಟೇಬಲ್ ಮತ್ತು ಇತರೆ ಸಾಮಗ್ರಿಗಳು 5 ಲಕ್ಷ, ನೂತನ ಕಚೇರಿ ಸಭಾಭವನ 34 ಲಕ್ಷ, ಹೊಸ ಬಸ್ ನಿಲ್ದಾಣ ಅಂಗಡಿ ಮಾಳಿಗೆಗಳ ನಿರ್ವಹಣೆ 30 ಲಕ್ಷ ಮತ್ತು ಸಿಸಿ ರಸ್ತೆ ಕಾಮಗಾರಿಗಳು 1,115 ಲಕ್ಷಗಳು. ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿ ಸಿಬ್ಬಂದಿಯವರು ಅಧ್ಯಯನ ಪ್ರವಾಸಕ್ಕಾಗಿ ಕಾಯ್ದಿರಿಸಿದ ಮೊತ್ತ 10 ಲಕ್ಷ. ಪಟ್ಟಣದ ಕೋಟೆ ಗೋಡೆ ನವೀಕರಣಗೊಳಿಸುವುದು 5 ಲಕ್ಷ, ರಸ್ತೆ ಬದಿಯಲ್ಲಿರುವ ಗಿಡಗಂಟೆಗಳು ತೆರವುಗೊಳಿಸುವುದು 5 ಲಕ್ಷ, ಪಟ್ಟಣದ ಕಾರ್ಯನಿರತ ಪತ್ರಕರ್ತರಿಗೆ ವಿಮೆ ಮಾಡಿಸುವುದು 2 ಲಕ್ಷ, ಪಟ್ಟಣದ ಆಟೋ ಚಾಲಕರಿಗೆ ಲಘು ವಾಹನ ತರಬೇತಿ ನೀಡುವುದು 5 ಲಕ್ಷ, ಪಟ್ಟಣದ ಬಸ್ ಮತ್ತು ಲಾರಿ ಹಮಾಲಿಗಳಿಗೆ ಆರೋಗ್ಯ ಸಹಾಯಧನ ಮಾಡುವುದು 2 ಲಕ್ಷ, ಪಟ್ಟಣದ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವುದು 10 ಲಕ್ಷ, ಕನ್ನಡ ಧ್ವಜಸ್ತಂಭ ನಿರ್ಮಾಣಕ್ಕೆ 5 ಲಕ್ಷ, ಒಟ್ಟು 2,64 ಲಕ್ಷಗಳು. ಜಾಹೀರಾತು ವೆಚ್ಚ 5 ಲಕ್ಷ, ರಾಷ್ಟ್ರೀಯ ಮತ್ತು ರಾಜ್ಯ ಜಯಂತಿ ಕಾರ್ಯಕ್ರಮಗಳು 5 ಲಕ್ಷ, ಒಟ್ಟು 10 ಲಕ್ಷ. ಯೋಜನಾ ಶಾಖೆ ಪರಿಶಿಷ್ಟ 24.10 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಿಗೆ 12.15 ಲಕ್ಷಗಳು, 7.25 ಹಿಂದುಳಿದ ವರ್ಗದವರಿಗೆ 3.65 ಲಕ್ಷಗಳು, ಶೇಕಡ 5 ಅಂಗವಿಕಲರ ಕ್ಷೇಮಾಭಿವೃದ್ಧಿ ನಿಧಿ 2.52 ಲಕ್ಷಗಳು, ಶೇಕಡ 1 ಕ್ರೀಡಾ ಕ್ಷೇಮಾಭಿವೃದ್ಧಿ ನಿಧಿ 50,000, ಒಟ್ಟು 18.82 ಲಕ್ಷಗಳು. ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಿರೀಕ್ಷಿತ ಅನುದಾನ ವಿವರಗಳು: 16ನೇ ಹಣಕಾಸು ನಿಧಿ 168 ಲಕ್ಷಗಳು, ಎಸ್ಎಫ್ಸಿ ಮುಕ್ತ ನಿಧಿ 8 ಲಕ್ಷ, ಶೇಕಡ 24.10 ಅನುದಾನ 17 ಲಕ್ಷ, ಕುಡಿಯುವ ನೀರಿನ ಅಭಾವ ಪರಿಹಾರ ನಿಧಿ 5 ಲಕ್ಷ, ಬರ ಪರಿಹಾರ ನಿಧಿ 5 ಲಕ್ಷ, ಎಸ್ಎಫ್ಸಿ ವೇತನ ನಿಧಿ 352 ಲಕ್ಷ.24, ಎಸ್ಎಫ್ಸಿ ವಿದ್ಯುತ್ ನಿಧಿ 218 ಲಕ್ಷ, ಸ್ವಚ್ಛ ಭಾರತ್ ಯೋಜನೆ 308 ಲಕ್ಷ.90, ಡೇನಲ್ಮಾ ಯೋಜನೆ 5 ಲಕ್ಷ, ಗೃಹಭಾಗ್ಯ ಯೋಜನೆಗೆ 40 ಲಕ್ಷ, ಮಾನ್ಯ ಶಾಸಕರ ಕ್ಷೇಮಾಭಿವೃದ್ಧಿ ನಿಧಿ 10 ಲಕ್ಷ, 15ನೇ ಹಣಕಾಸು ಯೋಜನೆಯಲ್ಲಿ ಎಂಪಿಎಸ್ ಅನುದಾನ 104.78 ಲಕ್ಷಗಳು, ಒಟ್ಟು 1,541.92 ಲಕ್ಷಗಳು. ಅನುದಾನ ಬಳಕೆ ವಿವರಗಳು: ರಸ್ತೆ ಅಭಿವೃದ್ಧಿ ಮತ್ತು ನಿರ್ಮಾಣ ಕಾಮಗಾರಿಗಳು 63.2 ಲಕ್ಷಗಳು, ಚರಂಡಿ ಮತ್ತು ಡಚ್ ಸ್ಲಾಬ್ ಕಾಮಗಾರಿಗಳು 30 ಲಕ್ಷ, ನೀರು ಸರಬರಾಜು ಕಾಮಗಾರಿಗಳು 42 ಲಕ್ಷ, ಪೌರ ಕಾರ್ಮಿಕರು ಗೃಹಭಾಗ್ಯ ಅಂಗನವಾಡಿ ಕಟ್ಟಡಗಳು ಸಹಾಯಧನ ಭವನ, ಅಂಬೇಡ್ಕರ್ 2ನೇ ಅಂತಸ್ತಿನ ಭವನ, ಹೊಸ ಬಸ್ ನಿಲ್ದಾಣದಲ್ಲಿ ಹೊಸ ಅಂಗಡಿ ಮಾಳಿಗೆಗಳು ನಿರ್ಮಾಣ, ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಹಾಗೂ ಪೊಲೀಸ್ ಚೌಕಿ ನಿರ್ಮಾಣ 147 ಲಕ್ಷಗಳು.50. ಘನತ್ಯಾಜ್ಯ ವಸ್ತು ವಿಲೇವಾರಿ ಜಮೀನಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು 271.18 ಲಕ್ಷಗಳು. ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ ಮತ್ತು ನಾಮಕರಣಗೊಳಿಸುವುದು 30 ಲಕ್ಷ.
24.10 ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ವರ್ಗದವರಿಗೆ 17 ಲಕ್ಷಗಳು. 7.25 ಹಿಂದುಳಿದ ವರ್ಗದವರಿಗೆ 58,000. ಶೇಕಡ 5 ಅಂಗವಿಕಲ ಕ್ಷೇಮಾಭಿವೃದ್ಧಿ ನಿಧಿ 40,000. ಸಿಬ್ಬಂದಿ ವರ್ಗದವರ ವೇತನ 352.24 ಲಕ್ಷಗಳು. ನೀರು ಸರಬರಾಜು, ಬೀದಿ ದೀಪ ಸ್ಥಾವರ, ವಿದ್ಯುತ್ ವೆಚ್ಚ 218 ಲಕ್ಷಗಳು. ಡೇ ನರ್ಮಾ ಯೋಜನೆಯಲ್ಲಿ ತರಬೇತಿ ಕಾರ್ಯಕ್ರಮಗಳು 5 ಲಕ್ಷ. ಎಲ್ಲಾ ವಾರ್ಡ್ಗಳಲ್ಲಿ ಮಿನಿ ಐಮ್ಯಾಕ್ಸ್ ಅಳವಡಿಕೆಗೆ 10 ಲಕ್ಷ. ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿಪಡಿಸುವುದು 15 ಲಕ್ಷ. ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿಪಡಿಸುವುದಲ್ಲ, ಇದರಲ್ಲಿ ನೀವು ಪ್ರಿಂಟ್ ಮಿಸ್ ಮಾಡ್ಕೊಂಡಿದ್ದೀರಾ. ಇಂದಿರಾ ಗಾಂಧಿ ವೃತ್ತದ ಹತ್ರ ಸರ್ಕಲ್ ನಿರ್ಮಾಣ ಮಾಡುವುದು, ಇದು ಇಂದಿರಾ ಗಾಂಧಿ ವೃತ್ತ ಅಲ್ಲ. ಇಂದಿರಾ ಗಾಂಧಿ ಸರ್ಕಲ್ ಅಲ್ಲಿ ಸರ್ಕಲ್ ನ ನಿರ್ಮಾಣ ಮಾಡುವಂತದ್ದು ಅಭಿವೃದ್ಧಿ ಕೆಲಸ, ಅಭಿವೃದ್ಧಿಪಡಿಸುವುದು. ತುಮಕೂರು ರಸ್ತೆ ಹೊಸ ಆಶಯ ಬಡಾವಣೆಯವರೆಗೆ ಡಾಂಬರೀಕರಣ ರಸ್ತೆ 20 ಲಕ್ಷ. ಬಳ್ಳಾರಿ ರಸ್ತೆಯಲ್ಲಿ ಸ್ಮಶಾನದಲ್ಲಿ ನೀರಿನ ತೊಟ್ಟಿ ಶೆಡ್ ನಿರ್ಮಾಣಕ್ಕೆ 5 ಲಕ್ಷ. ವಿದ್ಯುತ್ ಕಂಬಗಳನ್ನು ಅಳವಡಿಸುವುದು, ಇದರಲ್ಲೂ ಅಷ್ಟೇ ವಿದ್ಯುತ್ ಕಂಬಗಳನ್ನು ಅಳವಡಿಸುವುದಂದ್ರೆ ಎಲ್ಲಿ ನಮಗೆ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಅಳವಡಿಸುವಂತದ್ದು 15 ಲಕ್ಷ. ಪುರಸಭೆ ವ್ಯಾಪ್ತಿನ ಕಾವಲಗಿರಿ ಹೊಸದಾಗಿ OHD ಟ್ಯಾಂಕ್ ನಿರ್ಮಾಣ ಮಾಡಿ ಕುಡಿಯುವ ನೀರಿನ ಪೂರೈಕೆಗೆ ಆದ್ಯತೆ. ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಮತ್ತು ಪೊಲೀಸ್ ಚೌಕಿ ನಿರ್ಮಿಸುವುದು. ತುಂಗಭದ್ರಾ ಶುದ್ಧ ಕುಡಿಯುವ ನೀರನ್ನು ಪಟ್ಟಣದ ಎಲ್ಲಾ ವಾರ್ಡ್ಗಳಿಗೆ ವಿಸ್ತರಿಸಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಪುರಸಭೆ ವ್ಯಾಪ್ತಿಯಲ್ಲಿ ಅಗತ್ಯ ಅನುಗುಣವಾಗಿ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ನಿರ್ಮಿಸಿ ಮಹನೀಯರ ಹೆಸರುಗಳನ್ನು ನಾಮಕರಣಗೊಳಿಸುವುದು. ತಾಂತ್ರಿಕತೆಯ ಉಪಯೋಗಿಸಿಕೊಂಡು ಪಟ್ಟಣದಲ್ಲಿ ಸಾರ್ವಜನಿಕವಾಗಿ ಸ್ವಚ್ಛವಾಗಿಡಲು ಆದ್ಯತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಜನರಿಗೆ ವಿದ್ಯಾರ್ಥಿ ವೇತನ, ಟೈಲರಿಂಗ್ ಮಿಷನ್ ವಿತರಣೆ, ಶವ ಸಂಸ್ಕಾರ, ಸಹಾಯಧನ ಮತ್ತು ವಿಶೇಷ ಕಾರ್ಯಕ್ರಮಗಳು ಅನುಷ್ಠಾನ. ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಮತ್ತು ಸುರಕ್ಷಾ ಸಾಮಗ್ರಿಗಳನ್ನು ವಿಸ್ತರಿಸುವುದು. ಪಟ್ಟಣದ ಸ್ವಚ್ಛತೆಗಾಗಿ ಸ್ವಚ್ಛತೆ ಆಂದೋಲನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ದೇಶೀಯ ಸಂಸ್ಕೃತಿಯ ಉಳಿಸಲು ಸಂಸ್ಕೃತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರೋತ್ಸಾಹ ನೀಡುವುದು. ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳಿಗೆ ಸಹಾಯಧನ ಮತ್ತು ಕ್ರೀಡಾ ವಂತಿಗೆ. ಪಟ್ಟಣದ ಅಂಗವಿಕಲರಿಗೆ ವಿಶೇಷ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡುವುದು. ಪಟ್ಟಣದ ಸೂಕ್ತ ಸ್ಥಳದಲ್ಲಿ ಕಟ್ಟಡ ಧ್ವಜಸ್ತಂಭ ನಿರ್ಮಾಣ ಮಾಡಲು ಆದ್ಯತೆ. ಪಟ್ಟಣದಲ್ಲಿ ಶೌಚಾಲಯ ರಹಿತ ಫಲಾನುಭವಿಗಳಿಗೆ ಶೌಚಾಲಯ ನಿರ್ಮಾಣ ಮಾಡಲು ಆದ್ಯತೆ. ಪಟ್ಟಣದ ಪತ್ರಕರ್ತರಿಗೆ ವಿಮೆ ಮಾಡಿಸುವುದು. ಬಸ್ ನಿಲ್ದಾಣ, ಲಾರಿ ಹಮಾಲಿಗಳಿಗೆ ಆರೋಗ್ಯಕ್ಕಾಗಿ ಸಹಾಯಧನ, ಆಟೋ ಚಾಲಕರಿಗಾಗಿ ಲಘು ವಾಹನ ತರಬೇತಿ ನೀಡುವುದು. ಪಟ್ಟಣದ ಎಲ್ಲಾ ವಸತಿ ರಹಿತ ಹಿಂದುಳಿದ ವರ್ಗದವರಿಗೆ ಮನೆ ನಿರ್ಮಿಸುವುದು. ಮತ್ತೆ ಈಗ ಹೊಸದಾಗಿ ಒಂದು ಸೇರಿಸಿದ್ವಿ, ಪುರಸಭೆ ಅಂಗಡಿ ಮಾಳಿಗೆಗಳಿಗೆ 200 ಲಕ್ಷಗಳು ಆದಾಯ. ಯಾಕೆಂದ್ರೆ ನಮ್ಮ ಆದಾಯ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಅದು ಯಾಕಂದ್ರೆ ಈಗ ಹರಾಜುಗಳು ಮಾಡಿದಾಗ ನಮಗೆ 20 ಲಕ್ಷ ಮೇಲೆ ಆದಾಯ ಬರುತ್ತೆ ಅಂತ ನಿರೀಕ್ಷೆ ಇದ್ದೀವಿ. ಹಾಗಾಗಿ ಇದನ್ನ ಸ್ವಲ್ಪ ರೈಸ್ ಮಾಡಿದ್ದೀವಿ. ಮತ್ತೆ ಪಟ್ಟಣದಲ್ಲಿ ಏನು ಮುಖ್ಯ ರಸ್ತೆಗಳಿದಾವೋ ಆ ರಸ್ತೆಗಳಿಗೆ CC ಕ್ಯಾಮೆರಾ ಅಳವಡಿಸುವುದು. ಒಂದು 5 ಲಕ್ಷ ತೆಗೆದಿದ್ದೀವಿ ಸಪರೇಟ್ ಆಗಿ. ಮತ್ತೆ ಒಟ್ಟು ರಾಜಸ್ವ ಖಾತೆ ಗೋಯೇಶ್ವರು ಪುರಸಭೆ ರಾಜಸ್ವ ಆದಾಯ 670.65 ಲಕ್ಷಗಳು. 670 ಲಕ್ಷ, 6,70,00,000.65. ಪುರಸಭೆ ರಾಜಸ್ವ ಖರ್ಚು 6,39.02. ಒಟ್ಟು ಉಳಿತಾಯ 31.63 ಲಕ್ಷಗಳು. ಪಾವನ ಪುರಸಭೆಯ ಆದಾಯ 31.63 ಲಕ್ಷಗಳು. ಈ ದಿನ ನೆರವೇರಿಸಿರುವಂತ ಎಲ್ಲ ಗೌರವಾನ್ವಿತ ನನ್ನ ಸದಸ್ಯರು, ಉಪಾಧ್ಯಕ್ಷರು ಮತ್ತೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ವಂದಿಸ್ತಾ ಈ ದಿನ ನಾನು ಬಜೆಟ್ ಪೂರ್ವ ಸಭೆಯನ್ನ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.